ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ಕನ್ನಡ ವ್ಲಾಗ್. ಮಾರ್ನಿಂಗ್ 4:30ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೈಟೇ ರಿಟರ್ನ್ ಬರಬೇಕು ಅಂತೇಳಿ ಅಂದ್ಕೊಂಡು ಬೆಂಗಳೂರಿಗೆ ಹೋಗಿದ್ದು. ಬಟ್ ರಥೋತ್ಸವ ಎಲ್ಲ ಮುಗ್ದಿದ್ದೇನೆ 11:30 ಆಯ್ತಲ್ಲ, ಹಾಗಾಗಿ ನೈಟ್ ಬರೋದಕ್ಕಾಗಲಿಲ್ಲ. ಇನ್ನು ಮಂಡೇ 4 o'clockಗೆ ಎದ್ದು 5:30 ಟ್ರೈನಿಗೆ ಅಲ್ಲಿಂದ ಹೊರಟು ಬಂದ್ವಿ. ಸಂಡೇನೂ ಕೂಡ ಬೆಳಿಗ್ಗೆ ಬೇಗ ಎದ್ದಿದ್ದು, ನೈಟು ಕೂಡ ಮಲ್ಕೊಂಡಿದ್ದು ಒಂದು 12:30 ಆಗಿತ್ತಲ್ಲ. ಟ್ರೈನಲ್ಲಿ ಕುತ್ಕೊಂಡಿದ್ದೆಷ್ಟು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ 3 ಜನನು. ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ, ಎಲ್ಲರೂ ಮುಖನೂ ಒಂಥರ ಊದ್ಕೊಬಿಟ್ಟಿದೆ. ಇನ್ನು ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿ ಮತ್ತು ಕೆಲಸ ಎಲ್ಲ ಮುಗಿಸಿ ಆಫೀಸ್ಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲೇ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಪಾಪ ನನಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಶೋಭಾ ಮೇಡಮ್ ಕೂಡ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರೋಗಾಯಿತು. ಇಲ್ಲಾಂದರೆ ಈ ಥರ ಹಬ್ಬಕ್ಕೆ ಏನಾದ್ರು ಹೋದರೆ ಅಟ್ಲೀಸ್ಟ್ ಒಂದು 2-3 ಡೇಸ್ ಆದರೂ ಅವ್ರ ಅಣ್ಣನ ಮನೇಲಿ ಇದ್ದು ಬರ್ತಾಯಿದ್ರು. ಇನ್ನು ರೂಪಿ ಮತ್ತು ಸತೀಶ್ ಅಂಕಲ್ ಇಬ್ಬರು ಕೂಡ ಬೆಂಗಳೂರಲ್ಲಿ ಉಳ್ಕೊಂಡ್ರು. ಒಂದು 3 ಡೇಸ್ ಆದಮೇಲೆ ಅವರು ರಿಟರ್ನ್ ಬರ್ತಾರೆ. ನಿಜವಾಗ್ಲೂ ನಮ್ಮ ಮೈಸೂರಲ್ಲಿರೋರಿಗೆ ಬೆಂಗಳೂರಿಂದ ಬಂದರೆ ನಮ್ಮ ಮೈಸೂರು ಎಷ್ಟು ಕಾಮ್ ಆಗಿದೆ, ಎಷ್ಟು ಕೂಲಾಗಿದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಬೆಂಗಳೂರಲ್ಲಿ ಹೇಗಿರ್ತಾರೋ ಆ ಟ್ರಾಫಿಕ್ಕು ಎನಿ ಟೈಮ್ ಗಿಜ ಗಿಜ ಅಂತ ಇರೋದು. ಬಟ್ ಅಲ್ಲೇ ಹುಟ್ಟಿ ಬೆಳೆದವರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಬಟ್ ನಮ್ಮ ಮೈಸೂರಲ್ಲಿ ಹುಟ್ಟಿ ಬೆಳೆದವ್ರಿಗೆ ನಿಜವಾಗ್ಲೂ ನಮ್ಮ ಮೈಸೂರಿಗೆ ಬಂದ್ರೆ ಅದೊಂಥರ ಸ್ವರ್ಗ ಅಂತ ಹೇಳ್ಬೋದು. ಬರಲ್ಲ ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಬಂದು 9:30 ಆಗಿತ್ತು. ನಾವೇನಾದರೂ ಹೋಟೆಲಲ್ಲಿ ತಿಂಡಿ ಮಾಡಿಲ್ಲ ಅಂದಿದ್ರೆ ನಿಜವಾಗ್ಲೂ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಜಾಸ್ತಿ ಆಗಿಬಿಡೋದು. ಆಫೀಸ್ಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಅಡುಗೆ ಕೆಲಸ ಏನು ಕೂಡ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಅಡುಗೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ಬೇರೆ ಏನೂ ಕೆಲಸ ಆಗೋದಿಲ್ಲ ಅಂದ್ಬಿಟ್ಟು ಹೇಗೋ ಆಯುಷ್ಗೂ ಸ್ಕೂಲ್ ರಜೆ ಇತ್ತಲ್ಲ, ಅವನು ಕೂಡ ಸ್ವಲ್ಪ ಎಲ್ಲ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ದೆ. ಇಬ್ಬರು ಸೇರಿಕೊಂಡು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಆಫೀಸ್ಗೆ ಹೊರಟೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ರೆಸಿಪಿ ಏನೂ ಇಲ್ದಿರೋದಕ್ಕೆ ವಿಡಿಯೋನೂ ಕೂಡ ತುಂಬಾ ಶಾರ್ಟ್ ಆಗಿದೆ. ವೆರಿ ಸಿಂಪಲ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.